ಸೀನಾ ನಿಧಾನಕ್ಕೆ ಬಾ. ಕಾಂಗ್ರೆಸ್ ಶಾಸನ ಅಧ್ಯಕ್ಷರು ಬರಬೇಕು. ಸೀನಾ ನಿಧಾನಕ್ಕೆ ಹೋಗು. ಇಲ್ಲಿ ನೋಡು, ಕೈ ತೋರ್ಸೋ. ನಮ್ಮ ಟೀಮ್ ಜೊತೆ ಜಾಸ್ತಿ ಇರೋದು ಪಾಪ ಮುಂದೆ ಹೇಳ್ತೀನಿ. ಒಂದು ನಮ್ಮ ಜೊತೆಯಲ್ಲಿ ಜಮ್ಶೀರ್ ಪಾಷಾ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಇವಾಗ ನೀವು ಯಾವ ಪಾರ್ಟಿ ಕಡೆಯಿಂದ ಕಂಟೆಕ್ಟ್ ಮಾಡಿದ್ದಾರೆ ಎಲೆಕ್ಷನ್? ನಾವು ಅಲ್ಲಿ ಪಾರ್ಟಿ ಅಂತ ಏನು ಮಾಡಿಲ್ಲ. ವ್ಯಕ್ತಿ ಬೇಕಂದ್ಬಿಟ್ಟು ನಾವು ಆಯ್ಕೆ ಮಾಡಿಕೊಂಡು ಎಲೆಕ್ಷನ್ ಮಾಡ್ತಿದ್ದೇವೆ. ಮೂರ್ತಿಯವರು 100% 100% ಇಲ್ಲ, ಜನರು ಒಂದು ಏನಂದ್ರೆ ನೀವು ಇವಾಗ ಗೆದ್ದರೆ ನಿಮ್ಮ ಕ್ಯಾಂಡಿಡೇಟ್ ಯಾವ ಕಡೆ ಹೋಗ್ತೀರಾ ನೀವು? ಅದು ಇನ್ನೂ ಡಿಸೈಡ್ ಮಾಡಿಲ್ಲ. ಮಾಡ್ತೀವಿ. ಫಸ್ಟ್ ಒಂದು ರಿಸಲ್ಟ್ ಬರಲಿ, ಆಮೇಲೆ ತೀರ್ಮಾನ ಮಾಡ್ತೀವಿ. ನಾವು ಎಲ್ಲರೂ ಜನ ಕೇಳ್ತಾವೆ ಯಾವುದು ಪಾರ್ಟಿ ಬಿಜೆಪಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಹೇಳಬೇಕು, ಈ ಸತಿ ನಾವು ಪಾರ್ಟಿ ಯಾವುದಿಲ್ಲ. ನಾವು ವ್ಯಕ್ತಿ ಇದೆ, ನಾವು ಚಾಯ್ಸ್ ಮಾಡ್ಕೊಂಡು ಎಲೆಕ್ಷನ್ ಪಂಚಾಯತ್ ಎಲೆಕ್ಷನ್ ನಾವು ಆಯ್ಕೆ ಮಾಡಿ ನಾವು ಎಲೆಕ್ಷನ್ ಮಾಡ್ಕೊಂಡಿದ್ವಿ. ಎಲೆಕ್ಷನ್ ಮೂರ್ತಿ ಅವರಿಗೆ ಗೆಲ್ಸ್ಕೊಂಡು ಆಮೇಲೆ ನಾವು ಎಷ್ಟು ಮಾಡ್ತೀವಿ. ಆದರೆ ನೀವು ಗೆಲ್ಲಾದ್ಮೇಲೆ ಸಪೋರ್ಟ್ ಯಾರಿಗೆ ಕೊಡ್ತೀರಾ? ಏನಾದರೂ ಡಿಸೈಡ್ ಮಾಡಿಲ್ಲ. ನಾವು ಕೂತ್ಕೊಂಡು ನಾವು ಇದ್ದಿರಲ್ಲ, ಈಗ ನಮ್ಮ ಲೀಡರ್ಸ್ ಎಲ್ಲ ಇದ್ದಾರೆ. ನಮ್ಮ ಕಾಲದಲ್ಲಿ ಪಾರ್ಟಿ ಭೇದ ಭಾವ ಅನ್ನೋದು ಇಲ್ಲ. ನಮ್ಮ ಪಾರ್ಟಿ ಊರಲ್ಲಿ ಅವ್ರನ್ನೇ ಬಿಟ್ಟಿದ್ರಿ. ನೀವೇ ನಮ್ಮ ಮಾಡ್ತೀವಿ, ಯಾರು ಎಲೆಕ್ಷನ್ ಬೇಡ ಇದ್ದಾಗ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಆಗೈತೆ. ಇದೆಲ್ಲ ಸೋಲು ಇದ್ದಿದ್ದೆ. ಗುಲಾಬ್ ಸಲ ಸ್ವೀಕಾರ ಮಾಡೋಣ. ಗೆದ್ದಿದ್ದಾದ್ಮೇಲೆ ನಾವು ಬಂದ್ಬಿಟ್ಟು ಆಮೇಲೆ ಯಾವುದೇ ಪಾರ್ಟಿಗೆ ಹೋಗ್ಬೇಕು, ಬಿಜೆಪಿನ JDS ಕಾಂಗ್ರೆಸ್ ಮತ್ತೆ ತೀರ್ಮಾನ ಮಾಡ್ತೀವಿ. बोल को दल यार विषय में तुमको बोल मैं खाली अपना खड़ा हाल दस के हां मेरे साहब आगे ना क्या बहुत ए तुमने तुम्हारा रे सारा ಏಜೆಂಟ್ ಆಗಿರೋದು ಅಫ್ಜಲ್ ಪಾಷಾ ಅವರು ಇದ್ದಾರೆ. 585 ಟೋಟಲ್ ಇರೋದು 1050 ಎಷ್ಟು ಪರ್ಸೆಂಟ್ ಆಗಿದೆ? ಏನು ಶಾಂತಿಯುತವಾಗಿ ಯಾವ ಪರವಾಗಿ ಬಜೆಟಲ್ಲಿ ನೆಕ್ಸ್ಟ್ ಇಲ್ಲ ಹೋಗುವಾಗ ಹೇಳ್ಬೋದು ಅಂತ ಹೇಳ್ಕೊಳ್ಳೋದೇ ನೆಕ್ಸ್ಟ್ ನೀವು ಬೈಟ್ ಏನಿಲ್ಲ. ದೇವ್ರೆ ನಮ್ಮ ಕ್ಯಾಂಡಿಡೇಟ್